ನಾಡಿನ ಸಮಸ್ತ ಜನತೆಗೆ ನೂತನ ವರ್ಷದ ಶುಭಾಶಯಗಳು. ಅಂದರೆ 2026ರ ಶುಭಾಶಯಗಳು ಬಂಧುಗಳೇ. ಹಾಗೆ ಈ 2026ರಲ್ಲಿ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಬಂಧುಗಳೇ. ಇದೇ ಜನವರಿ 10/1/2026 ಶನಿವಾರ, 11/1/2026 ಭಾನುವಾರ, 2 ದಿನಗಳ ತ್ರಿಮತಸ್ಥ ಬ್ರಾಹ್ಮಣ ವಧುವರ ಸಮಾವೇಶನ ನಾವು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಇದು ಸಂಸ್ಥೆ ವತಿಯಿಂದ ಇದು ನಡೀತಾ ಇರೋದು 65ನೇ ರಾಜ್ಯ ಮಟ್ಟದ ತ್ರಿಮತಸ್ಥ ಬ್ರಾಹ್ಮಣ ವಧುವರ ಸಮಾವೇಶ. ಈ ಸಮಾವೇಶ ಕಳೆದ 12 ವರ್ಷಗಳಿಂದ ನಮ್ಮ ಸಂಸ್ಥೆ ವತಿಯಿಂದ, ಅದೇ ಮಂಗಳಸೂತ್ರ ಫೌಂಡೇಶನ್ ಇರ್ಬೋದು, ಹಾಗೆ ಸಪ್ತಪದಿ ಫೌಂಡೇಶನ್ ಇರ್ಬೋದು, ಕರ್ನಾಟಕದ ಎಲ್ಲ ತ್ರಿಮತಸ್ಥ ಬ್ರಾಹ್ಮಣ ಸಂಘಟನೆಗಳ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಹಾಗೆ ತ್ರಿಮತಸ್ಥ ಬ್ರಾಹ್ಮಣರ ಎಲ್ಲ ಮಠಾಧೀಶರ ಆಶೀರ್ವಾದ ಮಾರ್ಗದರ್ಶನದೊಂದಿಗೆ ನಾವು ಕಳೆದ 12 ವರ್ಷಗಳಿಂದ 64 ವಧುವರ ಸಮಾವೇಶ ಪೂರೈಸಿಕೊಂಡು ಬಂದಿದ್ದೀವಿ. ಈಗ ನಡೀತಕ್ಕಂಥ ಕಾರ್ಯಕ್ರಮ 65ನೇ ರಾಜ್ಯ ಮಟ್ಟದ ವಧುವರ ಸಮಾವೇಶ. ಈ ಸಮಾವೇಶ ಬೆಂಗಳೂರಿನಲ್ಲಿರ್ತಕ್ಕಂಥ ಬಡಗನಾಡು ಸಂಘ ಕನ್ವೆನ್ಷನ್ ಹಾಲ್, ಅಂದರೆ ಸಮುದಾಯ ಭವನ, ಅಲ್ಲಿ ಈ 2 ದಿನಗಳ ವಧುವರ ಸಮಾವೇಶ ಹಮ್ಮಿಕೊಂಡಿದ್ದೀವಿ. ಈ 2 ದಿನಗಳ ವಧುವರ ಸಮಾವೇಶ 10/1/2026 ಶನಿವಾರ ಬೆಳಗ್ಗೆ 10:30ರಿಂದ 5 ತನಕ, ಭಾನುವಾರ ಬೆಳಗ್ಗೆ 9ರಿಂದ 3 ತನಕ ವಧುವರ ಸಮಾವೇಶ. ಈ ಸಮಾವೇಶಕ್ಕೆ ಯಾರು ನೀವು ಇಂಟ್ರೆಸ್ಟ್ ಆಗಿ ಡೆಡಿಕೇಟೆಡ್ ಆಗಿ ಭಾಗವಹಿಸ್ತೀರಿ ಅವರು ಒಂದು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ, ಒಂದು ಬಯೋಡೇಟಾ ಮತ್ತು ಒಂದು ಜಾತಕ ತಗೊಂಡು ಆ ಭಗವಂತನ ಕೃಪೆ, ಅಂದರೆ ಆವತ್ತಿನ ದಿವಸ ಭಾನುವಾರ ಸಂಜೆ 3 ಗಂಟೆಯಿಂದ 6:30 ತನಕ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿಗಾಗಿ ಮಹಾಸಂಕಲ್ಪ ಶ್ರೀನಿವಾಸ ಕಲ್ಯಾಣೋತ್ಸವ ಹಮ್ಮಿಕೊಂಡಿದ್ದೀವಿ. ಯಾಕೆ ಈ ಶ್ರೀನಿವಾಸ ಕಲ್ಯಾಣೋತ್ಸವ ಹಮ್ಮಿಕೊಂಡಿದ್ದೀವಿ ಅಂದರೆ, ನಿಮಗೆಲ್ಲ ಬೇಗ ಮದುವೆ ಆಗಲಿ, 2ನೇದು ನಿಮ್ಮ ಬಂದಿರತಕ್ಕಂಥ ಪೋಷಕರಿಗೆ ಆರೋಗ್ಯ, ಆಯುಷ್ಯು ಎಲ್ಲ ಭಗವಂತನ ಕೃಪೆ ಆಗಲಿ ಅನ್ನೋ ಭಾವನೆಗಳಿಂದ ನಾವು ಈ ಶ್ರೀನಿವಾಸ ಕಲ್ಯಾಣೋತ್ಸವನ ನಾವು ಹಮ್ಮಿಕೊಂಡಿದ್ದೀವಿ. ಇದು ನಾವು ಮಾಡ್ತಾ ಇರೋದು 65ನೇ ವಧುವರ ಸಮಾವೇಶ. ಬಂಧುಗಳೇ, ಈ ಸಮಾವೇಶಕ್ಕೆ ನೀವು ಅಂದರೆ ಪೋಷಕರು ವಧುವರ ಜೊತೆಗೆ ದಯವಿಟ್ಟು ಕಡ್ಡಾಯವಾಗಿ ಭಾಗವಹಿಸಿ. ಯಾಕಂದರೆ ಸಮಯಕ್ಕೆ ಬೆಲೆ ಕೊಡಿ. ಯಾಕಂತಂದರೆ ಸಮಯ ನಮಗೋಸ್ಕರ ನಿಲ್ಲೋದಿಲ್ಲ. ಎಷ್ಟು ವಧುವರರು ಬರ್ತೀರಿ, ಅಲ್ಲೇ ಮ್ಯಾಚಿಂಗ್ ಆಗೋ ಚಾನ್ಸಸ್. ಉದಾಹರಣೆಗೆ ಮೊನ್ನೆ ನಾವು ಹಾಸನದಲ್ಲಿ ಕೋಟಿ ಗಾಯತ್ರಿ ಯಜ್ಞದಲ್ಲಿ ಮಾಡಿದಾಗ 40 ವಧು ಮತ್ತು 100 ವರರು ಭಾಗವಹಿಸಿದರು. ಅದರಲ್ಲಿ 8 ಜನ, 6ರಿಂದ 8 ಜನ ಅಲ್ಲೇ ಮ್ಯಾಚಿಂಗ್ ಮಾಡಿಕೊಂಡ್ರು, ಅಲ್ಲೇ ಒಬ್ರಿಗೊಬ್ರಿಗೆ ಕಮ್ಯುನಿಕೇಷನ್ಸ್ ಮಾಡಿಕೊಂಡ್ರು. ಆಲ್ಮೋಸ್ಟ್ ಫೈನಲೈಸ್ ಆಯಿತು. ಅದಲ್ಲದೆ ಈಗ 3 ತಿಂಗಳ ಹಿಂದೆ 3 ಮಂತ್ಸ್ ಬ್ಯಾಕ್ ನಾವು ತುಮಕೂರಲ್ಲಿ ಶಂಕರ ಮಠದಲ್ಲಿ ಮಾಡಿದ್ವಿ. ಆ ಶಂಕರ ಮಠದಲ್ಲಿ ಒಂದು 70ರಿಂದ 80 ಜನಕ್ಕೂ ಮೇಲೆ ವಧುಗಳು, 100-150 ಜನ ವರರು 2 ದಿನ ಭಾಗವಹಿಸಿದರು. ಅಲ್ಲಿ ನಾವು ಅಲ್ಲಿಯೂ ಸಹ ಕಲ್ಯಾಣೋತ್ಸವ ಮಾಡಿದ್ವಿ. ಆ ಕಲ್ಯಾಣೋತ್ಸವ ಮತ್ತು 2 ಕಾರ್ಯಕ್ರಮದಲ್ಲಿ 14ರಿಂದ 18 ಜೋಡಿಗಳು ಮ್ಯಾಚಿಂಗ್ ಆಯಿತು. ಅಲ್ಲೇ 2 ದಿನ ನಿಮಗೆ ಏನೇ ಕೆಲಸ ಇದ್ದರೂ ಕೂಡ, ನಿಮ್ಮ ಮಕ್ಕಳಿಗೆ ಬೇಗ ಮದುವೆ ಆಗಲಿ ಸಂಕಲ್ಪ ಇದ್ದರೆ ದಯವಿಟ್ಟು ನಿಮ್ಮ ಮಕ್ಕಳು ಕರ್ಕೊಂಡು ಬನ್ನಿ. ಇದು ನಿಮ್ಮ ಮನೆಯ ಕಾರ್ಯಕ್ರಮ. ಇಲ್ಲಿ ಯಾರೇ ಬ್ರೋಕರ್ಗಳಿಗೆ, ಅನ್ವಾಂಟೆಡ್ ಪರ್ಸನ್ಸ್ಗಳಿಗೆ ನಾವು ಒಳಗಡೆ ಯಾರೂ ಅಲೋ ಮಾಡೋದಿಲ್ಲ. ಇದು ನಿಮ್ಮ ಮನೆ ಕಾರ್ಯಕ್ರಮ ಅಂತ ತಿಳ್ಕೊಂಡು ದಯವಿಟ್ಟು ನಿಮ್ಮ ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಕಳು ಇದು ಬಂದರೆ, ಯಾಕಂತಂದರೆ ಸಮಯಕ್ಕೆ ಬೆಲೆ ಕೊಡಿ ಅಂತ ಯಾಕೆ ಹೇಳ್ತಾ ಇದ್ದಂದರೆ, ನೀವು ಒಂದು ಹೆಣ್ಣು ಒಂದು ಗಂಡು ನೋಡಬೇಕಂದ್ರೆ 1 ತಿಂಗಳಾಗುತ್ತೆ. ಅದೇ ನೀವು ಸಮಾವೇಶಕ್ಕೆ ಭಾಗವಹಿಸಿದ್ರೆ ನೀವು ಎಷ್ಟು ಜನ ಹೆಣ್ಮಕ್ಳು ಎಷ್ಟು ಅಂದರೆ 1 ವರ್ಷ ನೋಡ್ತಕ್ಕಂಥ ಆ ಸಮಯನ ನೀವು 2 ದಿವಸ ನೋಡ್ಕೊಳ್ಬೋದು. ಆ್ಯಂಡ್ ಮೋರೋವರ್, ನಾವು ಯಾಕೆ ತ್ರಿಮತಸ್ಥ ವಧುವರ ಸಮಾವೇಶ ಮಾಡ್ತೀವಿ? ನಂಬರ್ 1, ನಾವು ತ್ರಿಮತಸ್ಥರೆಲ್ಲ ಒಂದಾಗಬೇಕು. ಬ್ರಾಹ್ಮಣ ಅನ್ನೋ ಒಂದು ಅಜೆಂಡಲ್ಲೇ ಆ ಬ್ರ್ಯಾಂಡಲ್ಲೇ ಆಗಬೇಕು. ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸಂತತಿ ಗೋತ್ರಗಳು ಬೆಳಿಬೇಕು.
ನಮ್ಮ ಸಂತತಿಗಳು ಬೆಳಿಬೇಕು ಅಂತಂದರೆ ನಾವೆಲ್ಲ ತ್ರಿಮತಸ್ಥ ಬ್ರಾಹ್ಮಣನ ಬ್ರ್ಯಾಂಡಲ್ಲೇ ಇರಬೇಕಾಗ್ತದೆ. ನಾವು ಮಾದ್ದೂರು, ಸ್ಮಾರ್ತರು, ಅಯ್ಯಂಗಾರರೆಲ್ಲ ಬಿಡಬೇಕಾಗ್ತದೆ. ನಾವು ಗೋತ್ರವನ್ನು ಬಿಟ್ಟು ಪರಮಾತ್ಮನ ನಂಬಬೇಕು, ತಂದೆ ತಾಯಿ ನಂಬಿ ನೀವು ಮಾಡಿಕೊಂಡ್ರೆ ನಮಗೆ ನಮ್ಮ ಸಂತತಿಗಳು ಬೆಳೆಯುತ್ತೆ. ಹಾಗೆ ನೀವು ಈಗಾಗಲೇ ನಿಮಗೆಲ್ಲ ಗೊತ್ತಿರಾಗಿ ನಮ್ಮ ಬ್ರಾಹ್ಮಣರ ಸಂತತಿ ತುಂಬ ಕಡಿಮೆ ಆಗ್ತಾ ಇದೆ. ನಾವು ಆ ನಿಟ್ಟಿನಲ್ಲಿ ಆ ಮೇಯ್ನ್ ಅಜೆಂಡಾ ಇಟ್ಕೊಂಡು ನಾವೆಲ್ಲ ತ್ರಿಮತಸ್ಥರೆಲ್ಲ ಒಂದಾಗಬೇಕು. ನಮ್ಮ ಹೆಣ್ಮಕ್ಳು ಲವ್ ಜಿಯಾದಿಗೆ ಹೋಗಬಾರ್ದು. ಮೇಯ್ನ್ ಲವ್ ಜಿಯಾದಿಗಳು ನಮ್ಮ ಹೆಣ್ಮಕ್ಳು ತುಂಬ ಹೋಗ್ತಾ ಇದ್ದಾರೆ, ಲವ್ ಮ್ಯಾರೇಜಸ್ ತುಂಬ ಹೋಗ್ತಾ ಇದ್ದಾರೆ. ಆಮೇಲೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಸರಿಯಾಗಿ ಮಾಡ್ಕೊಳ್ಳಲ್ಲ. ಅದಕ್ಕೆ ನಮ್ಮ ಸಮುದಾಯದಲ್ಲಿ ಏನಾಗ್ತಾ ಇದೆ, ಬ್ರಾಹ್ಮಣರಲ್ಲಿ ಡೈವರ್ಸ್ ಪ್ರೊಫೆಷನ್ ಕೂಡ ತುಂಬ ಆಗ್ತಾ ಇದೆ. ನಾನು ಕಳೆದ 12 ವರ್ಷಗಳಿಂದ ನಾವು 5-6 ಡಾಕ್ಟರ್ಸ್ ಇಂಜಿನಿಯರ್ಸು ಮಾಡಿರ್ತಕ್ಕಂಥ ಈ ಸಂಸ್ಥೆ, ನಮ್ಮ ಮೇಯ್ನ್ ಅಜೆಂಡಾ ಏನಂದರೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡ್ಕೊಳ್ಳಿ. ಯಾವುದೇ ಒಂದು ಹುಡುಗಿ ಇರ್ಬೋದು, ಅವರ ಸಂಸ್ಕಾರಕ್ಕೆ ಬೆಲೆ ಕೊಡಿ. ಅವರ ಪ್ಯಾಕೇಜ್ಗಳಿಗಿರ್ಬೋದು, ಅವರ ಸ್ವಂತ ಮನೆಗಳಿರ್ಬೋದು, ಅದಕ್ಕೆ ಯಾವುದು ಪ್ರಾಮುಖ್ಯತೆ ಮೊದಲು ಕೊಡಬೇಡಿ. ಗಿವ್ ಪ್ರಾಮಿನೆನ್ಸ್ ಟು ಅವರ ಸಂಸ್ಕಾರಕ್ಕೆ ಬೆಲೆ ಕೊಡಿ. ಯಾಕಂತಂದರೆ ಸಂಸಾರಗಳು ನೀವು ಚೆನ್ನಾಗಿದ್ದರೆ ನಮ್ಮ ವಂಶಾಭಿವೃದ್ಧಿಗಳು ಬ್ರಾಹ್ಮಣ ಸಂತತಿ ಜಾಸ್ತಿ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ಉದ್ದೇಶ ಇಟ್ಕೊಂಡ್ರೆ ನಾವು ಈ ವಧುವರರ ಸಮಾವೇಶ ನಾವು ಮೇಯ್ನಾಗಿ ನಡೀತಾ ಇರ್ತಕ್ಕಂಥ ಈ ಅಜೆಂಡಾನೇ ಮೇಯ್ನ್ ಇದೆ. ಸೊ ಅಂತ ಹೇಳ್ತಾ ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮನ್ನೆಲ್ಲ ಕೇಳ್ಕೊಳ್ತೀನಿ, ದಯವಿಟ್ಟು ನೀವು ಬರುವಾಗ ಒಂದು ಫೋಟೋ, ಬಯೋಡೇಟಾ ಮತ್ತು ಜಾತಕ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ 9494255536 ಇನ್ನೊಂದು ನಂಬರ್ 8217876335. ಹೆಲ್ಪ್ಲೈನ್ ನಂಬರ್ ಬಂದು 8088843300. ಈ ನಂಬರ್ಗಳಲ್ಲಿ ನೀವು ಸಂಪರ್ಕ ಮಾಡ್ಬೋದು. ಹಾಗೆ ನಮ್ಮ ಈ ಸಮಾವೇಶದ ದಿನಾಂಕ ತಿರುಗಿ ರಿಪೀಟ್ ಮಾಡ್ತಾ ಇದ್ದೀನಿ. 10/1/2026 ಶನಿವಾರ ಬೆಳಗ್ಗೆ 10:30ರಿಂದ ಸಂಜೆ 5 ತನಕ ಫುಲ್ಲು ವಧುವರ ಸಮಾವೇಶ, ಕಂಪ್ಲೀಟ್ ವಧುವರ ಮಾಹಿತಿ ಕೊಡ್ತೀವಿ. ಹಾಗೆ ಭಾನುವಾರ ಬೆಳಗ್ಗೆ 9ರಿಂದ ಸಂಜೆ ಅಂದರೆ ಮಧ್ಯಾಹ್ನ 3 ತನಕ ವಧುವರ ಸಮಾವೇಶ ಕಂಪ್ಲೀಟ್. ಅಂಡ್ 3 ಗಂಟೆಯಿಂದ ಸಂಜೆ 6 ತನಕ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿಗಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ. ಆ ಕಲ್ಯಾಣೋತ್ಸವ ನೀವು ಯಾರು ಭಾಗವಹಿಸ್ತೀರಿ ಅವರಿಗೆಲ್ಲರಿಗೂ ತಿರುಪತಿ ಲಾಡು ಇರ್ಬೋದು, ಕಂಕಣ ಇರ್ಬೋದು, ಎಲ್ಲ ರೀತಿಯ ಪ್ರಸಾದಗಳು, ಒಂದು ಡೆಡಿಕೇಟೆಡ್ ಪ್ರೋಗ್ರಾಮ್ ನಾವು ನಿಮ್ಮ ಮನೆಯಲ್ಲಿ ಒಬ್ಬ ಅಣ್ಣ ತಮ್ಮ ಭಾವನೆಗಳಲ್ಲಿ ನಾವು ಮಾಡ್ತಾ ಇದ್ದೀವಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಾವೆಲ್ಲ ಒಂದು ಫ್ಯಾಮಿಲಿ ಮೆಂಬರ್ಸ್ ಭಾವನೆಗಳಲ್ಲಿ ಈ ಸಂಸ್ಥೆನ ನಾವು ಕಳೆದ 12 ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಬಂಧುಗಳೇ, ದಯವಿಟ್ಟು ಬರುವಾಗ ನಾನು ಹೇಳಿದಾಗೆ ಇಷ್ಟು ತಗೊಂಡು ಬೆಳಗ್ಗೆ ಆದಷ್ಟು ಬೇಗ ಬನ್ನಿ. ಶನಿವಾರ 10:30 ಬೇಗ ಬನ್ನಿ ಅಂತ ಹೇಳ್ತಾ ನಾನು ಶ್ರೀನಿವಾಸ್ ಭಾರದ್ವಾಜ್, ಈ ಸಂಸ್ಥೆಯ ಸಂಚಾಲಕ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್.